ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ವಿಷಯಕ್ಕೆ ಬರೋಣ, ಕಾನ್ಸೆಪ್ಟ್ಗೆ ಬರೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ, ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಟ್ ಆಫ್. ಕೆಲವರು ಕೇಳ್ತಾ ಇದ್ದಾರೆ, ಸರ್ ಇನ್ನೂ 2 ತಿಂಗಳು ಬಾಕಿ ಇದೆ, ಇನ್ನೂ ತುಂಬ ಜನ ಅಭ್ಯರ್ಥಿಗಳಿದ್ದಾರೆ, ಇನ್ನೂ ತುಂಬ ಜನ ಒಡೆಯೋರಿದ್ದಾರೆ, ಜಾಸ್ತಿ ಒಡೆಯೋರಿದ್ದಾರೆ. ಯಾವ ಥರ ಸರ್ ನೀವು ಕಟ್ ಆಫ್ ಮಾಡ್ತೀರಾ? ಈ ಕ್ಯಾಟಗರಿಗೆ ಇಷ್ಟೇ ನಿಲ್ಲುತ್ತೆ ಅಂತ ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಖಂಡಿತ ಒಳ್ಳೆ ಕ್ವಶನ್ ಕೇಳಿದ್ದಾರೆ ಅಭ್ಯರ್ಥಿಗಳು. ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವೀಡಿಯೋನ ಪೂರ್ತಿ ನೋಡಿ. ಸ್ನೇಹಿತರೆ, ನಾವು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಸರ್ಕಾರದಿಂದ ಹುದ್ದೆಗಳಿಗೆ, ಗೌರ್ಮೆಂಟ್ ಜಾಬ್ಗಳಿಗೆ ನೋಟಿಫಿಕೇಶನ್ ಹೊರಡಿಸಿದ್ರು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ರಿಸರ್ವೇಷನ್ನು, ಒಂದು ಜನರಲ್ ಮೆರಿಟ್ಸ್. ಅರ್ಧ ಭಾಗ ಮೆರಿಟ್ಸ್ ಕೊಡ್ತಾರೆ. ಯಾರು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೋ ಅವ್ರಿಗೆಲ್ಲ ಅರ್ಧ ಭಾಗ ಮೆರಿಟ್ಸ್ಗೆ ಕೊಡ್ತಾರೆ, ಇನ್ನು ಅರ್ಧ ಭಾಗ ಕ್ಯಾಟಗರಿಗೆ ಕೊಡ್ತಾರೆ. ಆಯಾ ಕ್ಯಾಟಗರಿಗೆ ಕೊಡಬೇಕು. ಈ ಕ್ಯಾಟಗರಿಯವ್ರನ್ನ ತಗೊಂಡು ಆ ಕ್ಯಾಟಗರಿಗೆ ಅವ್ರಿಗೆ ಹಾಕೋಕ್ಕಾಗಲ್ಲ, ಆ ಕ್ಯಾಟಗರಿಗವ್ರನ್ನ ತಗೊಂಡು ಈ ಕ್ಯಾಟಗರಿಯವ್ರಿಗೆ ಹಾಕೋಕ್ಕಾಗಲ್ಲ. ಅದನ್ನು ನೀವು ಮೊದಲು ತಲೆಯಲ್ಲಿ ಇಟ್ಕೋಬೇಕು. ಮೊದಲು ಸರ್ಕಾರದಿಂದ ನೋಟಿಫಿಕೇಶನ್ ಹೊರಡಿಸಿದ್ರೆ ಸ್ನೇಹಿತರೆ, ಅರ್ಧ ಭಾಗ ರಿಸರ್ವೇಷನ್ ಕೊಡಬೇಕು, ಅರ್ಧ ಭಾಗ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಕೊಡಬೇಕು. ಅದು ಯಾವುದೇ ಕ್ಯಾಟಗರಿ ಆಗ್ಬೋದು. ಜನರಲ್ ಮೆರಿಟ್ ಯಾರು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೋ ಅವ್ರಿಗೆಲ್ಲ ಮೆರಿಟ್ ಮೇಲೆ ಕೊಡಲೇಬೇಕು. ಅದು ಪ್ರತಿಯೊಂದು ಕ್ಯಾಟಗರಿಗೂ ಕೊಡಲೇಬೇಕು ಸ್ನೇಹಿತರೆ. ಅದು ನಿಮ್ಮ ತಲೆಯಲ್ಲಿರಲಿ. ಮೊದಲು ರಿಸರ್ವೇಷನ್ ಯಾವ ಕ್ಯಾಟಗರಿಗೆ ಎಷ್ಟಿದೆ ಅನ್ನೋದನ್ನು ಕೂಡ ಮತ್ತೊಮ್ಮೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಿಸರ್ವೇಷನ್ ಬಂದು 50%ಅಲ್ಲಿ SC ಕ್ಯಾಟಗರಿಗೆ 15% ಕೊಡಲೇಬೇಕು. 100 ಪೋಸ್ಟ್ ಏನಾದರೂ ಸರ್ಕಾರದಿಂದ ಕಾಲ್ ಮಾಡಿದ್ರೆ 15 ಪೋಸ್ಟ್ನ ಪರ್ಸೆಂಟ್ ಅಂತ ಹೇಳಿದ್ರೆ 15 ಪೋಸ್ಟ್ನ SC ಕ್ಯಾಟಗರಿಗೆ ಕೊಡಲೇಬೇಕು. 3 ಪೋಸ್ಟ್ನ ST ಕ್ಯಾಟಗರಿಗೆ ಕೊಡಲೇಬೇಕು. ಶೆಡ್ಯೂಲ್ ಟ್ರೈಬ್ ಯಾರಿದ್ರೆ ಅವ್ರಿಗೆಲ್ಲ 3% ಬರುತ್ತೆ. ಅಂದರೆ 100 ಪೋಸ್ಟ್ ಏನಾದರೂ ಸರ್ಕಾರದಿಂದ ಕಾಲ್ ಮಾಡಿದ್ರೆ 3 ಪೋಸ್ಟ್ ಮಾತ್ರ. 100 ಪೋಸ್ಟು ಸರ್ಕಾರದಿಂದ ಕಾಲ್ ಮಾಡಿದ್ರೆ ಬರೀ 3 ಪೋಸ್ಟು. ಕನ್ಫ್ಯೂಸ್ ಆಗಬೇಡಿ. ST ಅವ್ರಿಗೆ ಕೊಡಬೇಕಾಗಿರೋದೇ ಬರೀ 3. SC ಅವ್ರಿಗೆ, ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ 15 ಪೋಸ್ಟ್ ಕೊಡಬೇಕು, ರಿಸರ್ವೇಷನ್ ಕೊಡಬೇಕು. ಇನ್ನು OBC ಅವ್ರಿಗೆ ಯಾರ್ಯಾರು ಬರ್ತೀರಾ, ಪ್ರವರ್ಗ 1, 2A 2B 3A 3B ಇವರೆಲ್ಲ OBCಗೆ ಕ್ಯಾಟಗರಿಗೆ ಬರೋದ್ರಿಂದ OBC ಅವ್ರಿಗೆ 32%, 32 ಪೋಸ್ಟ್ ಕೊಡಲೇಬೇಕು. ಟೋಟಲ್ ಎಷ್ಟಾಯಿತು? 50 ಪೋಸ್ಟ್ ಆಯಿತು. SC ಅವ್ರಿಗೆ 15 ಪೋಸ್ಟು, ST ಅವ್ರಿಗೆ 3 ಪೋಸ್ಟು, OBC ಅವ್ರಿಗೆ ಟೋಟಲು 32 ಪೋಸ್ಟು. 50% ಆಗೋದ್ರಿಂದ ರಿಸರ್ವೇಷನ್ ಅವ್ರಿಗೆ ಕೊಡಲೇಬೇಕು 50 ಭಾಗ. ಇನ್ನು 50 ಭಾಗ ನಾನು ಹೇಳ್ದಾಗೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೋ ಅವ್ರಿಗೆಲ್ಲ ಜನರಲ್ ಮೆರಿಟ್ ಅಂತ, ಅವ್ರಿಗೆಲ್ಲ ಜಾಸ್ತಿ ಹೊಡೆದವ್ರಿಗೆ ಅಪಾಯಿಂಟ್ ಅಂತೂ ಆಗೇ ಆಗುತ್ತೆ ಸ್ನೇಹಿತರೆ. ಇದು KCET ಅಂತಲ್ಲ, ಪ್ರತಿಯೊಂದು ಹುದ್ದೆಗೂ ಕೂಡ ಸರ್ಕಾರಿ ಹುದ್ದೆ ಏನಿದೆಯೋ ಅದೆಲ್ಲ ಕೂಡ ಇದೇ ಥರನೇ ನಡೆಯೋದು. ನಿಮ್ಮ ತಲೆಯಿರಲಿ. 50 ಪೋಸ್ಟ್ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಕೊಡ್ತಾರೆ, ಇನ್ನು 50 ಪೋಸ್ಟ್ ಕ್ಯಾಟಗರಿ ವೈಸು ಹಂಚ್ಕೊ ಬರ್ತಾರೆ. ನಾವು ಹೇಳ್ತಿರೋ ಪ್ರಕಾರ ಸ್ನೇಹಿತರೆ, ನಾನು ಏನು ಲೆಕ್ಕಾಚಾರಕ್ಕೆ ಹಾಕೊಂಡಿದ್ದೀನೋ, ಇವಾಗ ಬಂದಿರೋ ಇವತ್ತು ಎಷ್ಟು ತಾರೀಕು ಸ್ನೇಹಿತರೆ? 2 ಫೆಬ್ರವರಿ 2ನೇ ತಾರೀಕು. ಇವಾಗ ನಾವು ಇನ್ನೂ 60 ದಿನಕ್ಕೆ ಕೌಂಟ್ ಆಫ್ 60 ಡೇಸ್ ತಗೊಂಡ್ರು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥ ಅಭ್ಯರ್ಥಿಗಳು ನಮಗೆ ಸಿಗ್ತಾನೆ ಇಲ್ಲ. ಅರ್ಥ ಆಯ್ತಾ? ನಾವು 60 ದಿನ ನೇಮಕಾತಿ ನಡೆಯಲ್ಲ. ಯಾಕೆಂದರೆ ಒಂದು ತಿಂಗಳಲ್ಲಿ 4 ದಿನ ರಜಾಗಳು ಕಳೀಲೇಬೇಕು. ಅರ್ಥ ಆಯ್ತಾ? ನಾವು 60 ದಿನ ನಂಬರ್ ಆಫ್ 60 ಡೇಸ್ ತಗೊಂಡ್ರು ಕೂಡ ನಾವೇನು ಒಂದು ದಿನಕ್ಕೆ ಇಷ್ಟು ಮಾರ್ಕ್ಸ್ ಅಂತ ತಗೋತಾ ಇದ್ದಾರಲ್ಲ, ಆ ಮಾರ್ಕ್ಸ್ ಅಭ್ಯರ್ಥಿಗಳು ನಮಗೆ ಸಿಗ್ತಿರೋ ಕಾರಣ ನಮಗೆ ಕಮ್ಮಿಗೆ ನಿಲ್ಲುತ್ತೆ ಅಂತ ಕೂಡ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಕೂಡ ನಾನು ಹೇಳುವಂಥ ಮಾರ್ಕ್ಸ್ ಮೇಲೆ ಯಾವುದೇ ರೀತಿ ಕೂಡ ಜಾಸ್ತಿ ಅಂತೂ ಆಗಲ್ಲ. ನಾನು ಯಾವುದೇ ಕ್ಯಾಟಗರಿ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತೀನೋ ಆ ಮಾರ್ಕ್ಸ್ಗಿಂತ ಕಡಿಮೆಗೆ ನಿಲ್ಲುತ್ತೆ ಹೊರತು ಆ ಮಾರ್ಕ್ಸಿಂದ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಇಲ್ಲ, ಅದೇ ಮಾರ್ಕ್ಸ್ ನಿಂತ್ಕೋಬೋದು. ನಾನು ಹೇಳುವಂಥ ಮಾರ್ಕ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಇವಾಗ ಯಾವ ಕ್ಯಾಟಗರಿಗೆ ಎಷ್ಟಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಬನ್ನಿ, ಎಷ್ಟು ನಿಲ್ಬೋದು, ಅದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತೂ ನಿಲ್ಲಲ್ಲ. ನಂಬರ್ ಆಫ್ ಫಸ್ಟ್ SC ಶೆಡ್ಯೂಲ್ ಕ್ಯಾಸ್ಟ್ ಯಾರಿದ್ದೀರಾ ಅವರು ಸ್ನೇಹಿತರೆ, 40ರಿಂದ 41 ಅಂಕ ಯಾರು ತಗೊಂಡಿದ್ದೀರಾ, 40 ಮೇಲೆ ಯಾರು ತಗೊಂಡಿದ್ದೀರಾ, 40 ಮಿನಿಮಮ್ ಇರಲೇಬೇಕು. ಇಲ್ಲ ಅವನು 40ವರೆಗೆ ನಿಲ್ಲಿಸ್ಬೋದು, 41ಕ್ಕೆ ನಿಲ್ಲಿಸ್ಬೋದು. ಅದೇ ಹೈಯೆಸ್ಟ್ ಫೈನಲ್. ಅದು ನಾನು ಹೇಳ್ತಿರೋದು ಜನರಲ್ಗೆ ಸ್ನೇಹಿತರೆ, ಯಾವುದೇ ಕ್ಯಾಟಗರಿಗೆ ಜನರಲಾಗಿ ಹೇಳ್ತಾ ಇದ್ದೀನಿ. ಇನ್ನು ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟು ನಿಲ್ಲಿಸ್ತಾರೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಎಷ್ಟು ಹೇಳ್ತಾರೆ, ಯಾಕೆಂದರೆ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡಲೇಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ರಿಸರ್ವೇಷನ್ ಕೊಡಬೇಕು, ಗ್ರಾಮೀಣ ಅಭ್ಯರ್ಥಿಗಳಿಗೂ ರಿಸರ್ವೇಷನ್ ಕೊಡೋದ್ರಿಂದ ಆಯಾ ಕ್ಯಾಟಗರಿಗೆ ಸ್ವಲ್ಪ ಜಾಸ್ತಿ ನಿಲ್ಲಿಸ್ಬೋದು.
ಅರ್ಥಾಗ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಕ್ಯಾಟಗರಿಗೂ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿಗಳಿಗೂ ಕೂಡ ರಿಸರ್ವೇಷನ್ ಕೊಟ್ಟಿದ್ದರಿಂದ ಆ ಕ್ಯಾಟಗರಿಗೆ ಸ್ವಲ್ಪ ಜಾಸ್ತಿ ನಿಲ್ಲಿಸ್ತಾರೆ. ಅದ್ರ ಬಗ್ಗೆ ನನಗೆ ಬೇಡ. ಆದರೆ ಜನರಲ್ಲಾಗಿ ಹೇಳ್ತೀನಿ ಅಂತ ಹೇಳಿದ್ರೆ SC ಜನರಲ್ಗೆ ಬಂದು ಸ್ನೇಹಿತರೆ 40 ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದೀರಾ, 40ರಿಂದ 41 ಯಾರ್ಯಾರು ತಗೊಂಡಿದ್ದೀರಾ, 41 ಮೇಲಂತೂ ಹೋಗಲ್ಲ, ಅದ್ರ ಕೆಳಗಡೆನೆ ಸ್ನೇಹಿತರೆ 40ರಿಂದ 41 ಯಾರ್ಯಾರು ತಗೊಂಡಿರೋ ಎಲ್ರಿಗೂ ಕೂಡ ಭರವಸೆಲಿರಿ. SC ಕ್ಯಾಟಗರಿಯವರು. ST ಯಾರ್ಯಾರು 42ರಿಂದ 43 ಯಾರ್ಯಾರು ತಗೊಂಡಿದ್ದೀರಾ ಸ್ನೇಹಿತರೆ, 42ವರೆಯಿಂದ 43 ST, 43 ಹೈಯೆಸ್ಟ್. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಜಾಸ್ತಿ ನಿಲ್ಲುತ್ತೆ, ಅಯ್ಯೋ ಅಷ್ಟು ಜಾಸ್ತಿ ನಿಲ್ಲುತ್ತೆ, ಇಷ್ಟು ಜಾಸ್ತಿ ನಿಲ್ಲಿಸುತ್ತೆ ಅಂತ ಯಾರು ಕೂಡ ತಲೆ ಕೆಡಿಸ್ಕೊಡಿ. ಏನಕ್ಕೆ ಅಂತ ಹೇಳಿದ್ರೆ ಯಾವ ಕ್ಯಾಟಗರಿಯವ್ರನ್ನೂ ಕೂಡ ಇಲ್ಲ ಅದ್ಲು ಮಾಡೋಕ್ಕಾಗಲ್ಲ. ಈ ಕ್ಯಾಟಗರಿ ತಗೊಂಡು ಆ ಕ್ಯಾಟಗರಿಗೆ ಕೊಡೋಕ್ಕಾಗಲ್ಲ, ಆ ಕ್ಯಾಟಗರಿಯವ್ರನ್ನ ಈ ಕ್ಯಾಟಗರಿಗೆ ಕೊಡೋಕ್ಕಾಗಲ್ಲ. ಅರ್ಥ ಆಯ್ತಾ? ST ಕ್ಯಾಟಗರಿಗೆ 42ವರೆಯಿಂದ 43 ಹೈಯೆಸ್ಟ್. 43 ಮೇಲೆ ಯಾವುದೇ ಕಾರಣಕ್ಕೂ ಒಪ್ಪಾಗಲ್ಲ ST ಕ್ಯಾಟಗರಿಯವ್ರಿಗೆ. ಇದಂತೂ ನಿಮ್ಮ ತಲೆಯಲ್ಲಿರಲಿ. ನೆಕ್ಸ್ಟು ಕ್ಯಾಟಗರಿ 1ಗೂ ಕೂಡ 42ವರೆಯಿಂದ 43ಕ್ಕೆ ನಿಲ್ಲುವಂಥ ಚಾನ್ಸಸ್ ಇದೆ. 43 ಯಾರ್ಯಾರು ತಗೊಂಡಿದ್ದೀರಾ, 42ವರೆಯಿಂದ 43 ಕ್ಯಾಟಗರಿ 1 ಅಭ್ಯರ್ಥಿಗಳು, ಅವ್ರಿಗೂ ಕೂಡ ಇಷ್ಟಕ್ಕೆ ನಿಲ್ಲುವಂಥ ಚಾನ್ಸಸ್ ಇದೆ. 43 ಒಳಗೇ ನಿಲ್ಲುವಂಥ ಚಾನ್ಸಸ್ ಇದೆ, ಇಲ್ಲ 43ಕ್ಕೂ ನಿಲ್ಬೋದು. ಆದರೆ ಯಾವುದೇ ಕಾರಣಕ್ಕೂ 43ರಿಂದ ಮೇಲಂತೂ ಒಪ್ಪಾಗಲ್ಲ. ನೆಕ್ಸ್ಟು 2A ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ 43ರಿಂದ 43ವರೆ ಹೈಯೆಸ್ಟ್. 43ವರೆಗೆ ನಿಲ್ಬೋದು, ಇಲ್ಲ ಅದ್ರ ಕೆಳಗಡೆನೇ ನಿಲ್ಬೋದು. 43ಕ್ಕೂ ನಿಲ್ಬೋದು, ಇಲ್ಲ 42ವರೆಗೂ ನಿಲ್ಬೋದು, ಅದಂತೂ ಗೊತ್ತಿಲ್ಲ. ಅದರ ಹೈಯೆಸ್ಟ್ ನಿಮ್ಮದು 43ರಿಂದ 43ವರೆಗಂತೂ ಇದ್ದೇ ಇರಬೇಕು. 43ವರೆ ಮೇಲೆ ಯಾವುದೇ ಕಾರಣಕ್ಕೂ ಒಪ್ಪಾಗಲ್ಲ ಸ್ನೇಹಿತರೆ. ಇದಂತೂ ನಿಮ್ಮ ತಲೆಯಲ್ಲಿ ಇರಲಿ. ನೆಕ್ಸ್ಟು 2B ಅಭ್ಯರ್ಥಿಗಳು ಯಾರು, ಮುಸ್ಲಿಮ್ಸ್ ಅಭ್ಯರ್ಥಿಗಳು 2B ಕ್ಯಾಸ್ಟ್ಗೆ ಬರೋಂಥವ್ರು ಮುಸ್ಲಿಂ ಅಭ್ಯರ್ಥಿಗಳು, ಆಮೇಲೆ ಇದು ಕ್ರಿಶ್ಚಿಯನ್ ಅಭ್ಯರ್ಥಿಗಳು, ಬೌದ್ಧ ಸಿಖು ಯಾರ್ಯಾರು ಅಭ್ಯರ್ಥಿಗಳು ಬರ್ತಾರೆ ಇವರೆಲ್ಲ 2B ಕ್ಯಾಟಗರಿಗಳು ಬರ್ತೀರಾ ಸ್ನೇಹಿತರೆ. ಇವ್ರಿಗೆಲ್ಲ ಕೂಡ ನೀವು ಕೂಡ 43 ಇದ್ರೆ ಖಂಡಿತ ಅದೇ ಹೈಯೆಸ್ಟು 43. 2B ಕ್ಯಾಟಗರಿ ಅವ್ರಿಗೆ 43 ಹೈಯೆಸ್ಟು, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಇನ್ನು 3A 3B ಸ್ನೇಹಿತರೆ ಇವ್ರಿಗೆಲ್ಲ 45 ಕೊಡೋಕೆ ಇಷ್ಟಪಡ್ತೀನಿ. ಯಾರ್ಯಾರು 45 ತಗೊಂಡಿದ್ದೀರಾ ಇವರೆಲ್ಲರೂ ಕೂಡ ಭರವಸೆ ಇಟ್ಕೋಬೋದು. ಅದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ ಹೊರತು ಅರ್ಥ ಆಯ್ತಾ? ಅದಕ್ಕಿಂತ ಕಮ್ಮಿಗೆ ನಿಲ್ಲುತ್ತೆ ಹೊರತು ಯಾವುದೇ ಕಾರಣಕ್ಕೂ ಜಾಸ್ತಿ ಅಂತೂ ಆಗಲ್ಲ. ನಾನು ಒಂದು ಅರ್ಧ ಮಾರ್ಕ್ಸು ಪ್ರತಿಯೊಂದು ಕ್ಯಾಟಗರಿಗೂ ಅರ್ಧ ಮಾರ್ಕ್ಸು ಇಲ್ಲ 1 ಮಾರ್ಕ್ಸು ಜಾಸ್ತಿ ಕೊಟ್ಟಿದ್ದೇನೆ. ಬೇಕಾದ್ರೆ ಈ ವಿಡಿಯೋ ನೀವು ಸೇವ್ ಮಾಡಿಕೊಂಡು ಕಟ್ ಆಫ್ ಬಿಟ್ಟ ನಂತರ ನೀವು ನನಗೆ ಫೋನ್ ಮಾಡಿ ಕೇಳ್ಬೋದು. ಸರ್ ನೀವು ಈ ಕ್ಯಾಟಗರಿ ಇಷ್ಟು ಹೇಳಿದ್ರಿ ಜಾಸ್ತಿ ನಿಂತಿದೆ ಅಂತ ಕೇಳ್ಬೋದು. ಯಾವುದೇ ಕಾರಣಕ್ಕೂ ಆ ಥರ ಆಗೋದು ಇಲ್ಲ. ನಮ್ಮ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ ಸ್ನೇಹಿತರೆ, ಅದೊಂದು ತಲೆಯಿರಲಿ. 3A 3B ಅವ್ರಿಗೆ 45 ಕೊಟ್ಟಿದ್ದೀನಿ. 45 ಇದ್ರೆ ನೀವು ಭರವಸೆ ಇಟ್ಕೊಳ್ಳಿ. 44ವರೆಗೂ ನಿಲ್ಬೋದು, ಇಲ್ಲ 44ಕ್ಕೂ ನಿಲ್ಬೋದು, ಇಲ್ಲ 43ವರೆಗೂ ನಿಲ್ಬೋದು, ಅದಂತೂ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ನಾನು ಕೊಟ್ಟಿರೋಂಥ ಮಾರ್ಕ್ಸು 45 ಇದ್ದರೆ ಈಗ ಸಿಚುವೇಶನಲ್ಲಿ, ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ 45 ಇದ್ದರೂ ಭರವಸೆ ಇಟ್ಕೋಬೋದು. ಆದರೆ ನಿಮಗೆಲ್ಲ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಾನು ಹೇಳಿರುವಂಥ ಮಾರ್ಕ್ಸ್ಗೆಲ್ಲ ಎಲ್ರಿಗೂ ಕೆಲಸ ಸಿಗಲ್ಲ. ಆ ಕ್ಯಾಟಗರಿಲಿ ಕೆಲವೊಬ್ರದ್ದು ಕೈ ಬಿಡ್ಬೋದು, ಆ ಮಾರ್ಕ್ಸ್ ಇದ್ರೂ ಕೈ ಬಿಡ್ಬೋದು. ಬಟ್ ಆದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮಾರ್ಕ್ಸ್ ಇದ್ದರೆ ಈ ಕ್ಯಾಟಗರಿಯವ್ರಿಗೆ ಖಂಡಿತ ಆಗಂತ ಚಾನ್ಸ್ ಇದೆ. ಅರ್ಥ ಆಯ್ತಾ? ಆಮೇಲೆ ಸರ್ ನಾನು 45 ಇತ್ತು 3A ನಂದು ಯಾಕೆ ಸರ್ ಕೆಲಸ ಆಗಿಲ್ಲ, ನನ್ನ ಡೇಟ್ ಆಫ್ ಬರ್ತು ಅಷ್ಟಿತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಅದ್ರ ಬಗ್ಗೆ ಕಟ್ಟಾಗಿ ಬಿಟ್ಟ ನಂತರ ನೀವು ನೇಮಕಾತಿ ಹೋಗಿ ನೀವು ಬೇಕಾದ್ರೆ ಕೇಳ್ಕೊಂಡು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರ್ದು 1:1 ಕಳಿಲೇಬೇಕು. ಆಯಾ ಕ್ಯಾಟಗರಿಲಿ 1000 ಪೋಸ್ಟ್ಗೆ ರಿಸರ್ವೇಷನ್ಗೆ 1000 ಪೋಸ್ಟ್ ಕಳಿಲೇಬೇಕು. ಏಕೆಂದರೆ ನಿಮಗೆ ಗೊತ್ತು, ಈಗ 44 ಇವ್ರಿಗೆ 45 ನಿಲ್ಲಿಸಿದೆ ಅಂತ ಹೇಳಿದ್ರೆ 44ವರೆಗೆ ನಿಂತ್ಕೊತು ಅಂತ ಹೇಳಿದ್ರೆ 44 ಎಲ್ಲರೂ ಕಳಿಲೇಬೇಕಲ್ಲ. 3A ಅವ್ರೆಲ್ಲರೂ 3B ಅವ್ರನ್ನೂ ಕೂಡ 45 ನಿಂತ್ಕೊತು ಅಂತ ಹೇಳಿದ್ರೆ ಅವ್ರನ್ನೂ ಕೂಡ 44 ಅವರೆಲ್ಲರೂ ಕಳಿಲೇಬೇಕು. ಎಷ್ಟು ಜನ ಹೋಗ್ತಾರೆ? 45ನೇ ತೆಗೆದಿರ್ತಾರಾ? 45 ಹೊಡೆದಿರೋರು ಕೂಡ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ಕೆಲವರು ಹೋಗ್ಬೋದು. ನಾನು ಅವ್ರಿವರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಕೆಲವರು ಬೇಜಾರಾಗ್ಬೋದು. ಬೇಡ, ಎಲ್ಲರೂ ಕಳಿಬೇಕಾಗಿರೋದ್ರಿಂದ, ತುಂಬ ಜನ ಅಭ್ಯರ್ಥಿಗಳನ್ನ ಕಳಿಬೇಕಾಗಿರೋದ್ರಿಂದ ಸ್ನೇಹಿತರೆ ಈ ಮಾರ್ಕ್ಸಿಂದ ಕೆಳಗಡೆ ನಿಲ್ಲುತ್ತೆ ಹೊರತು ಯಾವುದೇ ಕಾರಣಕ್ಕೂ ಒಪ್ಪಾಗಲ್ಲ ಸ್ನೇಹಿತರೆ. ಇನ್ನು 46ವರೆಯಿಂದ 46ವರೆನೂ ಬೇಡ, 47 ಮೇಲೆ ಯಾರ್ಯಾರು ಹೊಡೆದಿದ್ದಾರೆ 47, 48, 49, 50 ಅಭ್ಯರ್ಥಿಗಳು ಯಾರ್ಯಾರು ಹೊಡೆದಾರ ಇವರೆಲ್ಲ ಜನರಲ್ ಮೆರಿಟ್ ಸೆಲೆಕ್ಷನ್ಗೆ ಆಗೋದ್ರಿಂದ ಎಲ್ರಿಗೂ ಕೂಡ ಕೆಲಸ ಅಂತೂ ಕಟ್ಟಿಟ್ಟ ಬುತ್ತಿ. 47 ಮೇಲೆ ಯಾರ್ಯಾರು ತಗೊಂಡಿದ್ದೀರಾ ಸ್ನೇಹಿತರೆ, 47, 48, 49, 50 ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದೀರಾ ನೀವೆಲ್ಲ ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳು. ನೀವು ಯಾವುದೇ ರೀತಿ ಕೂಡ ಕ್ಯಾಟಗರಿಲಿ ಕೂರಲ್ಲ.
ನೀವು ಕ್ಯಾಟಗರಿಗೆ ಬರಲ್ಲ, ಜನರಲ್ ಮೆರಿಟ್ಸ್ ಅಭ್ಯರ್ಥಿಗಳಾಗಿರೋದ್ರಿಂದ. ಆದರೂ ಕೂಡ ಕೆಲಸ ಆದಮೇಲೆ ಸ್ನೇಹಿತರೆ ನೀವು ಸಿಂಧುತ್ವ ಮಾಡಿಸ್ಲೇಬೇಕು. ನೀವು ಕ್ಯಾಟಗರಿ ಸರ್ಟಿಫಿಕೇಟ್ ಕೊಡಲೇಬೇಕು. ಅರ್ಥ ಆಯ್ತಾ? ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ, ಜನರಲ್ ಮೆರಿಟ್ಸ್ ಹೊಡೆದ್ಮೇಲೆ ಕ್ಯಾಟಗರಿ ಸರ್ಟಿಫಿಕೇಟ್ ಕೊಡಬೇಕು. ಖಂಡಿತ ಕೊಡಬೇಕು. ಸಿಂಧುತ್ವ ಮಾಡಿಸ್ಲೇಬೇಕು, ವೆರಿಫೈ ಮಾಡಿಸ್ಲೇಬೇಕು. ಅರ್ಥ ಆಯ್ತಾ? ಇಷ್ಟೇ ಗುಟ್ಟು. ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ಹೇಳಿರುವಂಥ ಮಾರ್ಕ್ಸ್ ಇದ್ದರೆ ನಾನು ಮಾತ್ರ ಫೋನ್ ಮಾಡಿ, ಖಂಡಿತ ಹೇಳ್ತೀನಿ. ಸರ್ 40 ಹೊಡೆದಿದ್ದೀನಿ 2A, ಸರ್ 3A 40 ಹೊಡೆದಿದ್ದೀನಿ ಆಗುತ್ತಾ ಸರ್, 3A 42.5 ಹೊಡೆದಿದ್ದೀನಿ ಆಗುತ್ತಾ? ದಯವಿಟ್ಟು ಈ ಥರ ಎಲ್ಲ ತರಲೆ ಕ್ವಶನ್ಗಳು ಕೇಳೋಕ್ಕೋಗ್ಬೇಡಿ. ನಾನು ಹೇಳಿರೋ ಮಾರ್ಕ್ಸ್ ಇತ್ತ 45 ಇತ್ತ 3A, 43 ಇತ್ತ 3A ಮಾಡಿ. ಅರ್ಥ ಆಯ್ತಾ? 3B 45 ಇತ್ತ ಮಾಡಿ. ಕ್ಯಾಟಗರಿ 1 43.5 ಇತ್ತ 43 ಇತ್ತ ಖಂಡಿತ ಮಾಡಿ. ಆನ್ಸರಬಲ್ ಮಾಡೋದು ನಿಮ್ದು ಆಗುತ್ತೋ ಇಲ್ವೋ ಅಂತ. ನಾನು ಹೇಳಿರೋ ಮಾರ್ಕ್ಸಿಂದ ಕಡಿಮೆ ಮಾರ್ಕ್ಸ್ ಇರೋ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅರ್ಥ ಆಯ್ತಾ? ಇದೇ ನಿಮಗೆ ಫೈನಲ್ ಆಗಿ ಹೇಳ್ತಿರುವಂತಹ ಮಾಹಿತಿ ಕಟ್ ಆಫ್ ಬಗ್ಗೆ. ಮತ್ತು NWRTC ಈಗ 3ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಆಲ್ಮೋಸ್ಟ್ 40,000 41,000ದಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹುಬ್ಳಿಲಿ. ಏನೋ ಉಲ್ಟಾ ಇದೆ ಅಂತ ಹೇಳ್ತಿದ್ದಾರೆ. ರೈಟಿಂದ ಎಂಟ್ರಿ 8 ಅಂತ ಹೇಳ್ತಿದ್ದಾರೆ. ಅದು ಕೂಡ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಅಭ್ಯರ್ಥಿಗಳು ಯಾರು ಡಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಟ್ರೈನಿಂಗ್ ಸೆಂಟ್ರ್ಗೆ ಹೋಗಿ ನೀವು ವಿಸಿಟ್ ಮಾಡಿ ನೀವು ಟ್ರ್ಯಾಕ್ ತಗೊಂಡು ಹೊಡಿಬೋದು. ಡಿಗೆ ಯಾರು ಫೇಲ್ ಆಗಿದ್ದೀರಾ KSRTC ಅವರೆಲ್ಲ, ಅದು ತಪ್ಪು. ಯಾರು ಕೂಡ ಬೇಕು ಅಂತ ಫೇಲ್ ಆಗಿಲ್ಲ. ಎಕ್ಸಲೆಂಟ್ ಡ್ರೈವರ್ಗಳು ಕೂಡ ಅವ್ರವ್ರ ತಪ್ಪಿಂದ ಫೇಲ್ ಆಗಿರ್ತಾರೆ. ಕೆಲವರು ಟ್ರ್ಯಾಕ್ಗೆ ವಹಿಸ್ತಾರೆ. ಅಯ್ಯೋ ಈ ಟ್ರ್ಯಾಕ್ದು ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರಾಬ್ಲಮ್ ಇರುತ್ತೆ ಫೇಲ್ ಆಗೋದು. ಎಷ್ಟೇ ಚೆನ್ನಾಗಿ ಎಕ್ಸಲೆಂಟ್ ಆದರೂ ಕೂಡ ಅಲ್ಲೋಗಿ ನಿಮ್ಮ ಗಾಬರಿಯಿಂದ ನೀವೇನೋ ತಪ್ಪಿಂದ ಗಾಡಿ ಆಫ್ ಮಾಡ್ಕೊಳ್ಳೋದ್ರಿಂದ ಫೇಲ್ ಆಗಿರೋಂಥ ಚಾನ್ಸಸ್ ಇರುತ್ತೆ. ಅದು ತಪ್ಪು ಮಾಡ್ದೇ NWRTCನ ಹೊಡೆದಿದ್ದೆ ಆದಲ್ಲಿ ಖಂಡಿತ ಮಾರ್ಕ್ಸು. ಪ್ರತಿಭೆಗಳಿಗಂತೂ ಮೋಸ ಆಗಲ್ಲ. ಪ್ರತಿಭೆಗಳಿಗೆ ಮೋಸ ಆಗೋದು ಅವರಿಂದ ಅವ್ರು ಮಾಡ್ಕೊಳ್ಳುವಂಥ ಸೆಲ್ಫ್ ಒಂದು ಮಿಸ್ಟೇಕಿಂದ ಫೇಲ್ ಆಗ್ತಾರೆ ಹೊರತು ಯಾವುದೇ ರೀತಿ ಟ್ರ್ಯಾಕಿಂದ ಅಯ್ಯೋ ಸರ್ ಅಲ್ಲಿ ಟ್ರ್ಯಾಕ್ನ ಚೆನ್ನಾಗಿ ಕೊಡಲಿಲ್ಲ, ಇಲ್ಲಿ ಟ್ರ್ಯಾಕ್ ಚೆನ್ನಾಗಿ ತಗೊಳ್ಳಿಲ್ಲ ಅಂತ ಅದ್ರ ಮ್ಯಾಟ್ರ್ ಅಲ್ಲ. ಇಲ್ಲಿ ನಿಮ್ಮ ಸೆಲ್ಫ್ ಮಿಸ್ಟೇಕಿಂದ ನಿಮ್ಮದು ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಅದೇ ಕಾರಣ ಸ್ನೇಹಿತರೆ ನಿಮ್ಮ ಮಾರ್ಕ್ಸ್ ಕಡಿಮೆ ಬರೋಕ್ಕೆ ಇಲ್ಲ ಫೇಲ್ ಆಗೋಕ್ಕೆ. ಖಂಡಿತ ಗಾಬರಿ ಆಗ್ದಂಗೆ ಲೀಲಾಜಾಲವಾಗಿ ನಮ್ಮದು ಕೂಡ ಕಡಿಮೆ ಮಾರ್ಕ್ಸ್ ಬರಲಿಕ್ಕೂ ಕೂಡ ಅದೇ ಕಾರಣ. ನಾವು ಕೂಡ ಸ್ವಲ್ಪ ಗಾಬರಿ ಆದ್ವಿ. ಇಲ್ಲಾಂದರೆ ನಮ್ಮದು ಕೂಡ ಮಾರ್ಕ್ಸು ಬೇರೆ ಲೆವೆಲ್ ಇರೋದು. ನಮಗೂ ಬೇಕಾದ್ರೆ ಇನ್ನೊಂದು ಚಾನ್ಸ್ ಕೊಟ್ಟರೆ ನಾವು ಕೂಡ ಬೇರೆ ಲೆವೆಲ್ ತೋರಿಸ್ತೀನಿ. ಅದ್ರ ಬಗ್ಗೆ ಬೇಡ. ಈಗ ಬಂದಾಯಿತು ಆಗಾಯಿತು. ನಾವಂತೂ ಯಾವುದೇ ಕಾರಣಕ್ಕೂ NWRTC ಆಗಲಿ ಯಾವುದೇ ರೀತಿ ನಾವು ಅಪ್ಲಿಕೇಶನ್ ಹಾಕಿಲ್ಲ ಸ್ನೇಹಿತರೆ, ಕೇಳೋಕ್ಕೂ ಹೋಗಬೇಡಿ. ಇದೇ ಸತ್ಯ. ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ನಿಮ್ಮ ತಮ್ಮದಿರೇ ಆಗ್ಬೋದು, ಅಣ್ಣದಿರೇ ಆಗ್ಬೋದು, ಇಲ್ಲ ನಿಮ್ಮ ಮಕ್ಕಳುಗಳೇ ಆಗ್ಬೋದು. ಕೆಲವರು ಈಗಿನ ಕಾಲದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬುಕ್ಸ್ ತಗೊಳಕ್ಕೆ ಸಾವಿರಾರು ರೂಪಾಯಿ ಒದ್ದಾಡ್ತಿರ್ತಾರೆ. ಅಲ್ಲಿ ಕೋಚಿಂಗ್ ಇಲ್ಲಿ ಕೋಚಿಂಗ್ ಅಂತ. ನಮ್ಗೆ ವಾಟ್ಸಪ್ ಗ್ರೂಪ್ ಸೇರಿ ನಮಗೆ ಪ್ರತಿಯೊಂದು ಪೊಲೀಸು, ರೈಲ್ವೆ, ಯಾರ್ಯಾರು ಪೊಲೀಸ್ ಕೆಲಸಕ್ಕೆ ಓದ್ಬೋದು, ಸಬ್ ಇನ್ಸ್ಪೆಕ್ಟ್ರು, ಇಲ್ಲ ಕಾನ್ಸ್ಟೇಬಲ್ಲು, ಇಲ್ಲ ರೈಲ್ವೆ ದೊಡ್ಡ ಎಕ್ಸಾಮು, ಡಿ ಗ್ರೂಪಿಂದ ಹಿಡಿದು A ಗ್ರೂಪ್ ಗಂಟ್ಲು ಯಾರ್ಯಾರು ಕಾಂಪಿಟೇಷನ್ಗೆ ಓದ್ತಾ ಇರ್ತಾರೆ, UPSC KPSC ಅಥವಾ ಬೇರೆ ಯಾವುದೋ ಲೋಕೋಪಯೋಗಿ, ಪ್ರತಿಯೊಂದು ಜಾಬ್ಸ್ಗೂ ಸ್ನೇಹಿತರೆ ಪೇಪರ್ ಕಟ್ಟಿಂಗ್ಸ್ ಬರುತ್ತೆ. ಮತ್ತು ಡೈಲಿ ಪೇಪರ್ಸ್ ಬರುತ್ತೆ. ಪ್ರಜಾವಾಣಿಯಿಂದ ಹಿಡಿದು ವಿಜಯ ಕರ್ನಾಟಕ, ಪ್ರತಿಯೊಂದು ಕನ್ನಡ ಪೇಪರ್ಸ್ ಯಾವುದೇ ಇದೆ ಎಲ್ಲರೂ ಕೂಡ ನಮ್ಮ ಗ್ರೂಪಲ್ಲಿ ನಾವು ಬರೀ KSRTC ಬಗ್ಗೆನೇ ವಿಡಿಯೋ ಮಾಡಿ KSRTC ಬಗ್ಗೆನೇ ಒಂದು ಹಾಕಲ್ಲ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ. ಪ್ರತಿಯೊಂದು ಕೂಡ ಈಗಿನ ಪ್ರಚಲಿತ ಘಟನೆಗಳಿಂದ ಹಿಡಿದು ಪೇಪರ್ ನ್ಯೂಸಿಂದ ಹಿಡಿದು ಪ್ರತಿಯೊಂದು ಕ್ವಶನ್ ಪೇಪರು, ಆನ್ಸರಬಲ್ಲು ಪ್ರತಿಯೊಂದು ಬರುತ್ತೆ ಸ್ನೇಹಿತರೆ. ಈಗಿನ ಯಾರ್ಯಾರು ದೊಡ್ಡ ಹುದ್ದೆಗಳನ್ನ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ, ನಾನು ಈ KPSC ಮಾಡಬೇಕು, UPSCಗೆ ಹೋಗಬೇಕು, ನಾನು KS ಮಾಡಬೇಕು, ಪೊಲೀಸ್ಗೆ ಹೋಗಬೇಕು, ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ಹೋಗಬೇಕು, ನಾನು PDOಗೆ ಹೋಗಬೇಕು, ನಾನು ರೈಲ್ವೆಗೆ ಹೋಗಬೇಕು ಅಂತಿದ್ದೀರಾ, ನಮ್ಮ ಗ್ರೂಪಲ್ಲಿ ಜಾಯ್ನ್ ಆದರೆ ನೀವು ಖಂಡಿತ ಅದಕ್ಕೆಲ್ಲ ಒಳ್ಳೊಳ್ಳೆ ಮಾಹಿತಿಗಳನ್ನ ಹಾಕ್ತೀವಿ, ತಿಳ್ಕೊಬೋದು. ಕೆಲವ್ರಿಗೆ ಒಳ್ಳೆ ಉಪಯೋಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಂದು ಗ್ರೂಪ್ ಇದೆ ಬರೀ KSRTC ಬಗ್ಗೆನೇ ವಾದ ಮಾಡ್ತಾರೆ. ನಮಗೆ ಅವೆಲ್ಲ ಇಷ್ಟ ಆಗಲ್ಲ. ಇಲ್ಲಿ ನಾವು ಹಂಚ್ಕೊಳ್ಳೋದು ಗ್ರೂಪಲ್ಲಿ ಎಲ್ರಿಗೂ ಅನುಕೂಲ ಆಗಬೇಕು, ಜಾಬ್ಸ್ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಾನೆ. ಡಿಸ್ಕ್ರಿಪ್ಷನಲ್ಲಿ ಖಂಡಿತ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು, ಇಲ್ಲಾಂದರೆ ಎಕ್ಸಿಟ್ ಆಗ್ಬೋದು. ಇಲ್ಲಿ ಬಲವಂತ ಏನಿಲ್ಲ ಸ್ನೇಹಿತರೆ. ಇಷ್ಟ ಇದ್ದರೆ ಇರಿ, ಇಲ್ಲಾಂದರೆ ಎಕ್ಸಿಟ್ ಆಗ್ಬೋದು. ಯಾರಿಗೂ ಕೂಡ ಬಲವಂತ ಅಂತೂ ನಾವು ಮಾಡಲ್ಲ, ಫೋರ್ಸಬಲ್ ಮಾಡಲ್ಲ ಜನರು. ಇದೇ ಸತ್ಯ, ಇದೇ ವಾಸ್ತವ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಬನ್ನಿ.